ವಾರದ ವಿಜ್ಞಾನ ಪ್ರಯೋಗ. ಪ್ರಯೋಗದ ಹೆಸರು ಸಾಂದ್ರತೆ. ಪ್ರಯೋಗಕ್ಕೆ ಬೇಕಾಗಿರುವ ಸಾಮಗ್ರಿಗಳು: 3 ನೀರು ತುಂಬಿದ ಲೋಟು, 3 ಲಿಂಬೆ ಹಣ್ಣು, ಉಪ್ಪು 1 ಸ್ಪೂನ್. ಬನ್ನಿ ಸ್ನೇಹಿತರೆ, ಈಗ ಪ್ರಯೋಗ ಮಾಡೋಣ. ಮೊದಲನೆಯದಾಗಿ ನೀರು ತುಂಬಿದ ಲೋಟಕ್ಕೆ 1 ಲಿಂಬೆ ಹಣ್ಣನ್ನು ಹಾಕೋಣ. ಮೊದಲನೇ ಕ್ಲಾಸಿಗೆ ಏನ್ ಮಾಡಿದ್ರಿ ಈಗ ನೀವು? ಲಿಂಬೆ ಹಣ್ಣನ್ನ ಹಾಕಿದ್ರಿ. ಲಿಂಬೆ ಹಣ್ಣು ಏನಾಯ್ತು? ಮುಳುಗ್ತು. ಗ್ಲಾಸಿನ ಕೆಳಭಾಗಕ್ಕೆ ಹೋಗಿರೋದು ನಮಗೆ ಕಾಣಿಸ್ತೈತಿ. ಈಗ ಎರಡನೇ ಗ್ಲಾಸಿಗೆ ಏನ್ ಮಾಡ್ತೀರಿ? 1-2 ಸ್ಪೂನ್ ಉಪ್ಪು ಹಾಕಿ. ವೆರಿ ಗುಡ್. ಉಪ್ಪು ಹಾಕಿ ನೋಡೋಣ. ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ಚೆನ್ನಾಗಿ ಬೆರೆಸ್ಬೇಕು. ಹಾಕು. ಇನ್ನೊಂದು 2-3 ಸ್ಪೂನ್ ಹಾಕು. ಈಗ ಎರಡನೇ ಲೋಟಕ್ಕೆ ಲಿಂಬೆ ಹಣ್ಣನ್ನು ಹಾಕೋಣ. ನೋಡಿ ಸ್ನೇಹಿತರೆ, ಅದು ನಿಮಗೆ ತೇಲುವುದು ನಿಮ್ಮ ಗಮನಕ್ಕೆ ಬರುತ್ತಿದೆ. ವೆರಿ ಗುಡ್. ಈಗ ನೋಡ್ರಿ, ಎರಡನೇ ಗ್ಲಾಸ್ನೊಳಗೆ ಲಿಂಬೆ ಹಣ್ಣು ಏನಾಗೈತಿ? ತೇಲ್ತಾ ಇದೆ. ಮೂರನೇ ಗ್ಲಾಸಿಗೆ ಲಿಂಬೆ ಹಣ್ಣು ಹಾಕಪ್ಪ. 3ನೇ ಗ್ಲಾಸಿಗೆ ಲಿಂಬೆ ಹಣ್ಣನ್ನು ಹಾಕಿ ಸ್ವಲ್ಪ ಸ್ವಲ್ಪ ಉಪ್ಪನ್ನು ಬೆರೆಸೋಣ. ವೆರಿ ಗುಡ್. ಹಾಕು ನೋಡೋಣ. ಇನ್ನೊಂದು 2 ಸ್ಪೂನ್ ಹಾಕು. ಉಪ್ಪನ್ನು ಹಾಕಿದಂಗೆ ಆ ಲಿಂಬೆಹಣ್ಣು ಏನಾಗ್ತಾ ಇದೆ? ಮೇಲೆ ಬರೋದು ನಮಗೆ ಕಾಣಿಸ್ತಾ ಇದೆ. ಅಂದರೆ ಇಲ್ಲಿ ಒಂದು ವಸ್ತು ನೀರೊಳಗೆ ಮುಳುಗಲಿಕ್ಕೆ ಸಾಂದ್ರತೆಯೂ ಕಾರಣ ಆಗುತ್ತೆ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೋಬಹುದು. ಹೌದಾ? ಮೊದಲನೇ ಕ್ಲಾಸಲ್ಲಿ ನೋಡಿದ್ರೆ ನೀವು, ಲಿಂಬೆ ಹಣ್ಣು ಏನಾಯ್ತು? ಮೊದಲನೇ ಕ್ಲಾಸಲ್ಲಿ ನೀರೊಳಗ ಮುಳುಗ್ತು. ಅಂದ್ರೆ ನೀರಿನ ಸಾಂದ್ರತೆಗಿಂತ ಲಿಂಬೆಹಣ್ಣಿನ ಸಾಂದ್ರತೆ ಜಾಸ್ತಿ ಇದ್ದಿದ್ರಿಂದಾಗಿ ಲಿಂಬೆಹಣ್ಣು ಮುಳುಗ್ತು. ಎರಡನೇ ಕ್ಲಾಸಲ್ಲಿ ನೀವು ಅಲ್ಲಿ ಏನ್ ಮಾಡಿದ್ರಿ? ಆ ನೀರಿಗೆ ಉಪ್ಪನ್ನು ಬೆರೆಸಿದ್ರಿ. ಅವಾಗ ಏನಾಯ್ತು ಅಂದ್ರೆ ನೀರಿನ ಸಾಂದ್ರತೆ ಹೆಚ್ಚಾಯ್ತು. ನೀರಿನ ಸಾಂದ್ರತೆ ಹೆಚ್ಚಾಯ್ತು, ಲಿಂಬೆಹಣ್ಣಿನ ಸಾಂದ್ರತೆ ಕಡಿಮೆ ಆಯ್ತು. ಅಲ್ಲಿ ಲಿಂಬೆಹಣ್ಣು ತೇಲ್ತು. ಅದನ್ನೇ ನೀವು 3ನೇ ಕ್ಲಾಸಲ್ಲೂ ಸಹ ನೋಡಿದ್ರಿ. ಆ ನೀರಿಗೆ ನೀವು ಉಪ್ಪನ್ನು ಬೆರೆಸಿದ ಹಾಗೆ ಲಿಂಬೆಹಣ್ಣು ಇನ್ನೊಂದು 2 ಸ್ಪೂನ್ ಹಾಕೋದಕ್ಕೆ ಆ ಲಿಂಬೆಹಣ್ಣು ಮೇಲ್ ಬರೋದು ನಮಗೆ ಕಾಣಿಸುತ್ತೆ. ಅಂದರೆ ವಸ್ತು ಮುಳುಗಲಿಕ್ಕೆ ಇಲ್ಲಿ ಸಾಂದ್ರತೆನೂ ಪ್ರಧಾನ ಪಾತ್ರವನ್ನು ವಹಿಸ್ತತಿ ಅನ್ನೋದು ನಮಗೆ ಈ ಪ್ರಯೋಗದಿಂದ ಅರ್ಥ ಆಗತ್ತೆ. ಹೌದಿಲ್ಲ? ಅರ್ಥ ಆಯ್ತಾ ನಿಮಗೆ ಸಾಂದ್ರತೆ ಬಗ್ಗೆ ಈಗ? ವೆರಿ ಗುಡ್.